ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತೆ ಕುರ್ವಂತಿ ತೇಷಾಂ ಪುನರಾತ್ಮಮೋಹಂ ತಸ್ಮೈ ನಮೋ ನಂತಗುಣಾಯ ಭೂಮ್ನೆ. ಶ್ರೀಯತ್ರರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತೆ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರ್ದೇಹ ಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಯಸ್ಯಾತ್ಮಯೋಗ ರಚಿತಂ ನ ವಿದುರ್ವಿರಿಂಚ ರುದ್ರಾದಯಃ ಸುಮತಯೋ ಪತಯೋ ಗಿರಾಮ್ಯೆ ತ್ವನ್ಮಾಯಯಾ ಪಿಹಿತದೃಷ್ಟಯ ಏತದಂಜಃ ಕಿಂ ತಸ್ಯ ತೇ ವಯಮಸನ್ಮತಯೋ ಗೃಣೀಮ. ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯೇ ಅದ್ಯ 43 ಶ್ಲೋಕಃ. ಎರಡನೇ ಸ್ಕಂಧದ 7ನೇ ಅಧ್ಯಾಯದ 43ನೇ ಶ್ಲೋಕಃ ಭಗವತಃ ಮಹಿಮಾವರ್ಣನಪರಃ ಇದಾನೀಂ ಸನ್ನಿರೂಪ್ಯತೆ. ಅತೀತೇಷು ಶ್ಲೋಕೇಷು ಅಯಮರ್ಥಃ ಸಮಭ್ಯಧಾಯಿ ಯತ್ ಯೇಷಾಂ ಸ್ವಶೃಗಾಲಭಕ್ಷ್ಯೆ ಅಸ್ಮಿನ್ ದೇಹೆ ಮಮ ಅಹಂ ಇತಿ ಧೀಹಿ ನಾಸ್ತಿ ತೇಷ್ವೇವ ಅನಂತೋಯಂ ದಯಯೇತ್ ತೇ ಚ ಇಮಾಂ ದೇವಮಾಯಾಂ ವಿದಂತಿ ಸಂಸಾರಂ ಚ ತರಂತಿ. ಅಹಂ ಚತುರ್ಮುಖಃ ಸರ್ವ ಏವೇ ಮುನಯಃ ಪ್ರಜಾಪತಯಃ ಅಸ್ಯ ಪುರುಷಸ್ಯ ಮಾಯಾಬಲಸ್ಯ ಅಂತಂ ನ ಜಾನೀಮಃ. ದಶಶತಾನನಃ ಆದಿದೇವಃ ಅಸ್ಯ ಗುಣಾನ್ ಗಾಯನ್ನಪಿ ಏತೇಷಾಂ ಗುಣಾನಾಂ ಪಾರಂ ನ ಸಮವಸ್ಯತೆ. ಏತಾದೃಶಸ್ಯ ಅಸ್ಯ ಮಹಾಮಹಿಮೋಪೇತಸ್ಯ ಯೋಗಮಾಯಾಂ ಅಹಂ ಚತುರ್ಮುಖಃ ಕಿಂಚಿದ್ವೇದ್ಮಿ. ಭಗವಾನ್ ಶರ್ವಃ ಜಾನಾತಿ ಯೂಯಂ ನಾರದಾದಯಃ ಮುನಯೋಪಿ ಅಧಿಗಚ್ಚಂತೆ. ಪ್ರಹ್ಲಾದಃ ಸ್ವಯಂಭುವೋ ಮನುಃ ತತ್ಪತ್ನಿ ಶತರೂಪಾದೇವಿ ತೇಷಾಂ ಪುತ್ರಾಃ ಪೌತ್ರಾಃ ಪ್ರಾಚೀನಬರ್ಹಿಃ ಋಭುಃ ವೇನಪಿತಾ ಅಂಗರಾಜಃ ಧ್ರುವಃ ಇಕ್ಷ್ವಾಕುಃ ಇಲಾಪುತ್ರಃ ಪುರೂರವಃ ಮುಚುಕುಂದಃ ರಾಜಾ ವಿದೇಹಃ ವಿಶ್ವಾಮಿತ್ರಪಿತಾ ಗಾಧಿಃ ರಘುಃ ಅಂಬರೀಷಃ ಸಗರಃ ಗಯಃ ನಹುಷಪ್ರಭೃತಯಃ ಮಹೀಧರಾಃ ಮಾಂಧಾತಾ ಅಲರ್ಕಃ ಶತಧನ್ವಾ ರಂತಿದೇವಃ ದೇವವ್ರತೋ ಭೀಷ್ಮಃ ಪ್ರಹ್ಲಾದಪೌತ್ರೋ ಬಲಿಃ ಅಮೂರ್ತರಯಃ ಇತ್ಯಾದ್ಯಾಃ ಭಕ್ತಾಃ ಆತ್ಮಸಮಂ ಜಾನಂತಿ ಇತಿ ಅಸ್ಮಿನ್ ಶ್ಲೋಕೆ ಸಂವರ್ಣ್ಯತೆ. ಈ ಒಂದು 3 ಶ್ಲೋಕಗಳಲ್ಲಿ ಭಗವಂತನ ಬಗ್ಗೆ ಬಲ್ಲವರು ಯಾರು ಅಂತನ್ನೋದನ್ನು ಹೇಳ್ತಿದ್ದಾರೆ. ಮೊದಲು ಈ ಭಗವಂತನ ಮಹಿಮೆಯನ್ನು ತಿಳಿದವರು ಯಾರು ಅದರ ಪಟ್ಟಿಯಲ್ಲಿ ಮೊದಲು ಚತುರ್ಮುಖ ಬ್ರಹ್ಮನ ಹೆಸರೇ ಇದೆ. ಯೋಗಮಾಯಾಂ ಪರಮಸ್ಯ ಹಿ ಯೋಗಮಾಯಾಂ. ಆ ಭಗವಂತನ ಯೋಗಮಾಯೆಯನ್ನು ಬಲ್ಲವರಲ್ಲಿ ನಾನು ಮೊದಲಿಗ, ನಾನೊಂದಿಷ್ಟು ತಿಳಿದಿದ್ದೇನೆ. ಅಂಗ ಅಂತ ನಾರದನಿಗೆ
ಸಂಬೋಧನೆ ಚತುರ್ಮುಖ ಬ್ರಹ್ಮ ಮಾಡಿದ್ದು. ಅಲ್ಲಿ ಪರಮಾತ್ಮನನ್ನ ನಾವು ಹೇಳಿದ್ದರಿಂದ ಪರಮಾತ್ಮನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಬಗ್ಗೆಯೂ ಕೂಡ ಹೇಳಿದಂತನೇ ಆಗ್ತದೆ. ಯೋಗಮಾಯ ಅಂದರೆ ಭಗವಂತನ ಶಕ್ತಿ ಅಂತ ಒಂದರ್ಥ, ಲಕ್ಷ್ಮೀದೇವಿ ಅಂತ ಒಂದರ್ಥ. ಒಟ್ಟಾರೆ ಭಗವಂತ ಮತ್ತು ಭಗವತಿಯ ಕುರಿತಾಗಿ ಒಂದಿಷ್ಟು ನಾನು ಬಲ್ಲೆ. ನಾರದ ಮೊದಲಾದ ಮುನಿಗಳಿಗೆ ನಿಮಗೊಂದಿಷ್ಟು ಗೊತ್ತಿದೆ, ಶಿವನಿಗೆ ಅದು ಗೊತ್ತಿದೆ, ಮತ್ತೆ ದೈತ್ಯ ಕುಲದಲ್ಲಿ ಹುಟ್ಟಿದ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ಅದು ಗೊತ್ತಿದೆ. ಸ್ವಯಂಭುವ ಮನು, ಈ ಭಗವಂತನ ಅಜ್ಜ ಅವನಿಗೆ ಅವನ ಪತ್ನಿಗೆ ಗೊತ್ತಿದೆ, ಅವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿದೆ. ಈ ಎಲ್ಲ ರಾಜರ ಋಷಿಗಳ ಹೆಸರುಗಳನ್ನು ಹೇಳುವಾಗ ಅವರು ಏನೇನು ಕೆಲಸ ಮಾಡಿದರು ಅಂತನ್ನುವುದನ್ನು ಒಂದು ಬಾರಿ ಗಮನಿಸಬೇಕು. ಕೆಲವು ಪ್ರಸಿದ್ಧನೇ, ಪ್ರಹ್ಲಾದಂದು ಮೊದಲಾದದ್ದು ಪ್ರಸಿದ್ಧನೇ ಇದೆ. ಸ್ವಯಂಭೂಮನು ಈಶಾವಾಸ್ಯ ಉಪನಿಷತ್ತನ್ನು ಕಂಡುಕೊಂಡವನು, ಅವನ ಮೊಮ್ಮಗನೇ ಈ ಭಗವಂತ. ಅದನ್ನು ಈ ಹಿಂದೆ ನಾವು ನೋಡಿದ್ದೇವೆ. ಅವನ ಪತ್ನಿ ಶತರೂಪಾದೇವಿ, ಅದನ್ನು ಕೂಡ ನೋಡಿದ್ದೇವೆ. ಮುಂದೆ ಪ್ರಾಚೀನ ಬರ್ಹಿ ಅಂತ ಒಬ್ಬ ರಾಜ, ಮುಂದೆ 5-6ನೇ ಸ್ಕಂದದಲ್ಲಿ ಆತನ ಬಗ್ಗೆ ಬರೋದಿದೆ. ಅವನ ಮಕ್ಕಳು, ಈ ಸ್ವಯಂಭೂಮನುವಿನ ಮಕ್ಕಳು ಅಂದರೆ ಪ್ರಿಯವೃತ, ಉತ್ತಾನಪಾದ ಮೊದಲಾದವರು, ದೇವಹೂತಿ ಮೊದಲಾದ ಆತನ ಹೆಣ್ಣುಮಕ್ಕಳು. ಈಗ ಅದನ್ನು ಪರಿಗ್ರಹ ಮಾಡಬೇಕು. ಇವನು ಪ್ರಾಚೀನ ಬರ್ಹಿ ರಾಜ ನಿರಂತರ ಯಜ್ಞಗಳನ್ನು ಮಾಡುತ್ತಿದ್ದ. ಎಲ್ಲ ದಿಕ್ಕುಗಳಲ್ಲಿ ಆತನ ಯಜ್ಞ ಸ್ಥಾನಗಳಿದ್ದವು. ಅಲ್ಲೆಲ್ಲ ಆ ದರ್ಭೆಗಳನ್ನು ಹರಡಿರ್ತಿದ್ದ ಯಾವತ್ತು ಯಜ್ಞಕ್ಕಾಗಿ. ಅದಕ್ಕಾಗಿ ಪ್ರಾಚೀನ ಬರ್ಹಿ ಅಂತ ಅವನ ಬಗ್ಗೆ ಕೇಳಿ ಬರ್ತದೆ. ಅವನು ಪೃಥು ಚಕ್ರವರ್ತಿಯ ಮೊಮ್ಮಗ. ನಾರದ ಈತನಿಗೆ ಅಜಾಮಿಳನ ಚರಿತ್ರೆಯನ್ನು ಹೇಳಿದ್ದು ಕಂಡು ಬರ್ತದೆ. ಹೀಗೆ ಒಬ್ಬ ಶ್ರೇಷ್ಠನಾದ ರಾಜ ಅವನು. ಮುಂದೆ ಋಭು ಅಂತ ಒಬ್ಬ ರಾಜನ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ರಾಜ ಅಥವಾ ಒಬ್ಬ ಜ್ಞಾನಿ ಯಾರೋ ಒಬ್ಬ. ಆದರೆ ನಮಗೆ ಇಲ್ಲಿ ಯಾವ ವ್ಯಾಖ್ಯಾನಗಳಲ್ಲಿಯೂ ಕೂಡ ಋಭು ಅನ್ನುವನು ಮಾಡಿದ ಸಾಧನೆ ಏನು, ಅವನ ಹೆಸರನ್ನು ಇಲ್ಲಿ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಹೇಳಲಿಲ್ಲ. ಋಭು ಅಂದರೆ ಸಾಮಾನ್ಯವಾಗಿ ದೇವತಾ ಗಣ ಹೊಂದಿದೆ. ಎಲ್ಲ ದೇವತೆಗಳಿಗೂ ಸಾಮಾನ್ಯವಾಗಿ ಋಭು ಅನ್ನೋ ಹೆಸರನ್ನು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಋಭು ಅನ್ನೋ ಹೆಸರು ಯಾವನೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಕುರಿತಾಗಿ ಇರಬೇಕಾದ್ದು ನಿಶ್ಚಿತ. ಹಾಗಾಗಿ ಯಾರ ಆತ ಋಭು ಅಂತ ನಾವು ಹೀಗೆ ಕೋಶದಲ್ಲಿ ಅನ್ವೇಷಣೆ ಮಾಡಿದಾಗ ಭಾಗವತದಲ್ಲಿಯೂ ಈತನ ಹೆಸರು ಬರುವಂತೆ ಕಾಣಿಸ್ತದೆ. ಬ್ರಹ್ಮನ ಮಾನಸ ಪುತ್ರ ಈತ. ಸನಕ, ಸನಂದ, ಸನತ್ಕುಮಾರ, ಸನತ್ ಸುಜಾತ, ಋಭು ಇವರೆಲ್ಲರೂ ಸಹೋದರರು ಅಂತ ಹೀಗೆ ಕೇಳಿ ಬರ್ತದೆ. ಇದಲ್ಲದೆ ಕೆಲವು ಬೇರೆ ಕೋಶಗಳನ್ನು, ಪುರಾಣಕ್ಕೆ ಎನ್ಸೈಕ್ಲೋಪೀಡಿಯಾ ಮೊದಲಾದವುಗಳನ್ನು ನಾವು ಪರಿಶೀಲನೆ ಮಾಡಿದಾಗ ದೊಡ್ಡ ವಿದ್ವಾಂಸನಾದ ಒಬ್ಬ ಋಷಿ ಮತ್ತು ನಿದಾಘ ಅನ್ನುವ ಒಬ್ಬನಿಗೆ ಗುರುವಾಗಿದ್ದ ಅಂತ ಕೇಳಿ ಬರ್ತದೆ. ನಿದಾಘ ಅಂದರೆ ಪುಲಸ್ತ್ಯ ಋಷಿಯ ಮಗ. ಚತುರ್ಮುಖ ಬ್ರಹ್ಮನ ಇನ್ನೊಬ್ಬ ಮಗ ಈ ಪುಲಸ್ತ್ಯ. ಆ ಪುಲಸ್ತ್ಯನ ಮಗನೇ ಈ ನಿದಾಘ. ಆ ನಿದಾಘನಿಗೆ ಈತ ಗುರುವಾಗಿದ್ದ ಈ ಋಭು ಅನ್ನುವ. ಸಂಪೂರ್ಣ ಜ್ಞಾನವನ್ನೆಲ್ಲ ಕೊಟ್ಟಿದ್ದ. ಆದರೆ ನಿದಾಘ ಈ ಋಭುವಿನಿಂದ ಜ್ಞಾನವನ್ನು ಪಡ್ಕೊಳ್ಳುವಾಗ ಅದ್ವೈತದ ಬಗ್ಗೆ ಮಾತ್ರ ಹೆಚ್ಚು ಆಸಕ್ತಿ ತೋರಿಸಲಿಲ್ಲಂತೆ. ಆದ್ದರಿಂದ ಆ ನಿದಾಘನನ್ನ ಈ ಋಭು ಬಿಟ್ಟ. ಆದರೆ ಕ್ರಮವಾಗಿ ಆ ನಿದಾಘನಿಗೂ ಕೂಡ ಅದ್ವೈತದಲ್ಲಿ ಆಸಕ್ತಿ ಬಂತು ಅಂತ ಹೀಗೆ ವಿಷ್ಣು ಪುರಾಣದಲ್ಲಿರುವ ಒಂದು ಮಾಹಿತಿ ನಮಗೆ ಕಂಡು ಬರ್ತದೆ. 2ನೇ ಅಂಶ, ಅಲ್ಲಿ 15 ಮತ್ತು 16ನೇ ಅಧ್ಯಾಯಗಳಲ್ಲಿ ಇದೊಂದು ಕಥಾ ಕೇಳಿ ಬರ್ತದೆ. ಇದಕ್ಕಿಂತ ಹೆಚ್ಚೇನು ಋಭುವಿನ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿಲ್ಲ. ಅಂತೂ ಬ್ರಹ್ಮನ ಮಾನಸ ಪುತ್ರ ಆತ. ಅದ್ವೈತದ ಬಗ್ಗೆ ಆಸಕ್ತಿ ತೋರಿಸಿದ್ದು ಬಿಟ್ಟಿದ್ದು ಅದೆಲ್ಲ ವಿಷಯ ಬೇರೆ. ಆತನ ಶಿಷ್ಯ ನಿದಾಗ. ಬ್ರಹ್ಮನ ಒಬ್ಬ ಮಾನಸ ಪುತ್ರ ಅಂತ ಇಷ್ಟು ನಮಗೆ ಈ ಋಭುವಿನ ಬಗ್ಗೆ ಕೇಳಿ ಬರ್ತದೆ. ಆದ್ರಿಂದಲೇ ಆತನ ಬಗ್ಗೆ ಈ ಚತುರ್ಮುಖ ಬ್ರಹ್ಮ ಹೇಳಿದ್ದಾನೆ. ಮುಂದೆ ಅಂಗರಾಜನ ಬಗ್ಗೆ ಬಂದಿದೆ. ಅಂಗ ಅಂದರೆ ಈ ಪೃಥುವಿನ ಅಜ್ಜ,
ಪೃಥುವಿನ ತಂದೆ ವೇನ, ವೇನನ ತಂದೆ ಅಂಗರಾಜ ಅಂತ ಹೀಗೆ ಎಲ್ಲರೂ ಹೇಳ್ತಾರೆ. ವೇದಾಹಂ ಅಂಗ ಅಂತ ಮೊದಲೇನು ಬಂದಿದೆ, ಅಲ್ಲಿ ಅಂಗ ಅಂದರೆ ಅದು ನಾರದನ ಕುರಿತು ಸಂಬೋಧನೆ. ಶ್ಲೋಕದ ಕೊನೆಯಲ್ಲಿ ಧ್ರುವ ಅಂತ ಶಬ್ದ ಇದೆ, ಅದು ಪ್ರಸಿದ್ಧನೇ ಆಗಿದೆ. ಇಕ್ಷ್ವಾಕು ರಾಮನ ಒಬ್ಬ ಮೂಲ ಪುರುಷ. ಐಲಹ ಅಂದರೆ ಈ ಪುರೂರವ ಚಕ್ರವರ್ತಿ, ಚಂದ್ರನ ಮಗ ಬುಧ. ಆ ಬುಧನಿಗೂ ಇಲಾಳಿಗೂ ಹುಟ್ಟಿದಂಥ ಒಬ್ಬ ಮಗ ಪುರೂರವ, ತುಂಬ ಪ್ರಸಿದ್ಧನಾದ ಚಕ್ರವರ್ತಿ, ಈ ಚಂದ್ರವಂಶದ ರಾಜ ಒಬ್ಬ. ಮುಚುಕುಂದನ ಬಗ್ಗೆ ಗೊತ್ತಿದೆ, ಅವನು ಕೂಡ ಕೃಷ್ಣನ ದರ್ಶನ ಮಾಡಿದವನು, ಕಾಲಯವನನ್ನು ಸಂಹಾರ ಮಾಡಿದವನು. ವಿದೇಹ ಅಂದರೆ ಜನಕ ರಾಜ. ಗಾಧಿ ಅಂದರೆ ವಿಶ್ವಾಮಿತ್ರನ ತಂದೆ, ಸ್ವಯಂ ಇಂದ್ರನೇ ಹಾಗೆ ಅವತಾರ ಮಾಡಿದ್ದ. ರಘುವು ಕೂಡ ಈ ರಾಮನ ಒಬ್ಬ ಮೂಲ ಪುರುಷ. ಅಂಬರೀಷ, ದುರ್ವಾಸರ ಕಥೆ ನಮ್ಗೆ ಗೊತ್ತಿದ್ದೇ ಇದೆ. ಆ ಅಂಬರೀಷ ದುರ್ವಾಸರ ಕಥೆಯಲ್ಲಿ ಅಂಬರೀಷನನ್ನು ಭಗವಂತ ರಕ್ಷಿಸಿದ್ದ, ಆ ಅಂಬರೀಷ ಚಕ್ರವರ್ತಿ. ಸಗರ ಅಂತೊಬ್ಬ, ಅವನ ಬಗ್ಗೆನೂ ಕೂಡ ಮಹಾಭಾರತಾದಿಗಳಲ್ಲಿ ಎಲ್ಲ ಕಡೆ ಬಂದೇ ಬಂದಿದೆ. ಆ ಸಗರನ ವಂಶದಲ್ಲೇ ಮುಂದೆ ರಾಮ ಇತ್ಯಾದಿಗಳು ಹುಟ್ಟಿದ್ದು. ಅಂಶುಮಾನ್, ಭಗೀರಥ ಮೊದಲಾದವರು. ಆ ಸಗರ ಒಂದು ಯಜ್ಞ ಮಾಡಿದ್ದ, ಅದರಲ್ಲಿ ಯಜ್ಞಕ್ಕೆ ಧಂಕೆ ತಂದು ಒಡ್ಡಬೇಕು ಅಂತ ಇಂದ್ರ ಪ್ರಯತ್ನ ಪಟ್ಟಿದ್ದ. ಆಗ ಆ ಇಂದ್ರ ಆ ಯಜ್ಞಾಶ್ವವನ್ನು ಅಪಹಾರ ಮಾಡಿದಾಗ ಅದನ್ನು ಹುಡುಕಿಕೊಂಡು ಬರಲಿಕ್ಕೆ ಅಂತ ಸಗರನ ಮಕ್ಕಳು ಹೋಗಿದ್ದು 60,000 ಜನ. ಅವರು ಈ ಭೂಮಿಯನ್ನೆಲ್ಲ ಅಗೆದು ಪಾತಾಳಕ್ಕೆ ಹೋದರು. ಅಲ್ಲಿ ಕಪಿಲ ಋಷಿಯ ಪಕ್ಕದಲ್ಲಿ ಆ ಅಶ್ವ ನಿಂತಿತ್ತು. ಕಪಿಲ ಋಷಿ ಅದನ್ನು ಕದ್ದೊಯ್ದದ್ದಲ್ಲ, ಕದ್ದೊಯ್ದವನು ಇಂದ್ರ. ಆದರೆ ಹೀಗೆ ಅಂತೂ ಆ ಅಶ್ವ ಅಲ್ಲಿ ಸಿಕ್ಕಿತ್ತು. ಇವರೇನು ಆಳವಾಗಿ ಭೂಮಿಯನ್ನು ಅಗೆದರು, ಅಲ್ಲಿ ಆ ಸಗರನ ಮಕ್ಕಳು ಅಗದಿದ್ದರಿಂದ ಅದಕ್ಕೆ ಸಾಗರ ಅಂತ ಹೆಸರು ಬಂತು. ಅಲ್ಲಿ ನೀರು ತುಂಬಿಕೊಂಡಿತು ಅಂತ ಈಗ ಕೇಳಿ ಬರ್ತದೆ. ಅವನು ಕೂಡ ಆ ಸಗರನ ತಾಯಿಯ ಸವತಿಯೊಬ್ಬಳು ಆ ಸಗರನ ತಾಯಿಗೆ ವಿಷ ಹಾಕಿದ್ಲು. ಆ ವಿಷವನ್ನು ಜೀರ್ಣಿಸಿಕೊಂಡು ಮುಂದೆ ಬೆಳೆದಂಥ ಒಂದು ಶಿಶು ಅದು. ಅದಕ್ಕಾಗಿ ಗರ ಅಂದರೆ ವಿಷದಿಂದ ಜೀರ್ಣಿಸಿಕೊಂಡು ಬೆಳೆದ ಮಗುವಾದ್ದರಿಂದ ಸಗರ ಅಂತ ಅದಕ್ಕೆ ಹೆಸರು. ಗಯ ಅಂತ ಮುಂದೆ ಬರುವಂಥ ಹೆಸರು. ಗಯ ಅನ್ನುವನು ಈ ಪ್ರಿಯವೃತನ ವಂಶದಲ್ಲಿ ವೃಷಭದೇವನ ಸಂತತಿಯಲ್ಲಿ ಹುಟ್ಟಿದವನು. ಮುಂದೆ ಪೃಥುಷೇಣ ಅನ್ನುವ ರಾಜನಿಂದ ದ್ಯುತಿ ಅನ್ನುವ ಪತ್ನಿಯಲ್ಲಿ ಜನಿಸಿದವನು. ಇದು ಭಾಗವತದ 5ನೇ ಸ್ಕಂದದಲ್ಲಿ ಕೇಳಿ ಬರುತ್ತದೆ. ಚಂದ್ರವಂಶದಲ್ಲಿ ಹುಟ್ಟಿದಂತಹ ಮತ್ತೊಬ್ಬ ಗಯ ಅಂತ ಅವನ ವರ್ಣನೂ ಇದೆ. ಅಮೂರ್ತರಯ ಅನ್ನುವನು ಮಗ. ಅನೇಕ ಯಜ್ಞಗಳನ್ನು ಮಾಡಿದ್ದ. ಚಿನ್ನದಿಂದಲೇ ಯಜ್ಞ ವೇದಿಕೆಯನ್ನು ಮಾಡಿದ್ದ. ಆ ಚಿನ್ನದ ಯಜ್ಞ ವೇದಿಕೆಯನ್ನು ಯಾಗಾದ ನಂತರದಲ್ಲಿ ಬ್ರಾಹ್ಮಣರಿಗೆ ಹಂಚಿಕೊಟ್ಟ ಅಂತ ಹೀಗೆ ಕೇಳಿ ಬರ್ತದೆ. ಯಜ್ಞಕ್ಕಾಗಿ ದೊಡ್ಡ ಪ್ರಮಾಣದ ತುಪ್ಪ, ಜೇನುತುಪ್ಪ ಇದನ್ನೆಲ್ಲ ತುಂಬಿದ್ದ. ಯಜ್ಞ ಮುಗಿದ ಮೇಲೆ ಯಜ್ಞ ಪುರುಷನ ಅನುಗ್ರಹದಿಂದ ಆ ತುಪ್ಪ, ಜೇನುತುಪ್ಪ ಅದನ್ನೆಲ್ಲ ನದಿ ರೂಪದಲ್ಲಿ ಹರಿಯುವಂತೆ ಮಾಡಿದ. ಅವು ಘೃತಕುಲ್ಯ ಮತ್ತು ಮಧುಕುಲ್ಯ ಅಂತ 2 ನದಿಗಳಾಗಿ ಹರಿದವಂತೆ. ಮಹಾಭಾರತದ ವನಪರ್ವದಲ್ಲಿ, ದ್ರೋಣ ಪರ್ವದಲ್ಲಿ, ಶಲ್ಯ ಪರ್ವದಲ್ಲೆಲ್ಲ ಈತನ ಕಥಾ ಕೇಳಿ ಬರ್ತದೆ. ನಹುಷನ ಮಗ ಯಯಾತಿ, ಅದ್ರ ಬಗ್ಗೆನೂ ಗೊತ್ತಿದೆ. ಮಾಂಧಾತ ಅಂತ ಚಕ್ರವರ್ತಿ. ಈತ ರಾಮನ ವಂಶದಲ್ಲಿ ಹಿಂದೆ ಇದ್ದವನು. ಮಾಂಧಾತನ ತಂದೆಗೆ ಮಕ್ಕಳಿರಲಿಲ್ಲ. ಋಷಿಗಳು ಒಂದು ಯಜ್ಞ ಮಾಡಿದರು. ಅದರಲ್ಲಿ ಯಜ್ಞಪೂತವಾದ ನೀರನ್ನು ಅಭಿಮಂತ್ರಿಸಿ ಇಟ್ಟಿದ್ರು. ಅದನ್ನು ಆ ಮಾಂಧಾತನ ತಾಯಿ ಕುಡಿಬೇಕಾಗಿತ್ತು. ಆದರೆ ಆ ಕಾಲಕ್ಕೆ ಅವಳು ಬರಲಿಲ್ಲ. ಆ ನೀರನ್ನು ಹಾಗೆ ಅವರು ಇಟ್ಟಿದ್ರು. ಯಜ್ಞ ಮುಗಿದ ಮೇಲೆ ಎಲ್ಲ ಋಷಿಗಳು ಶ್ರಾಂತರಾಗಿ ಮಲಗಿದ್ರು. ಮಾಂಧಾತನ ತಂದೆ ರಾತ್ರಿ ನೀರಡಿಕೆಯಾಗಿ ಆ ನೀರನ್ನೇ ಕುಡಿದ್ಬಿಟ್ಟ ಗೊತ್ತಾಗದೆ. ಆದ್ದರಿಂದ ಅವನ ಗರ್ಭದಲ್ಲೇ ಈ ಶಿಶು ಹುಟ್ಟಿತು. ಮುಂದೆ ಆ ಶಿಶು ತಾಯಿಯ ಗರ್ಭದಲ್ಲಿ ಹುಟ್ಟಲಿಲ್ಲ, ತಂದೆಯ ಗರ್ಭದಲ್ಲಿ ಹುಟ್ಟಿದ್ರಿಂದ ಅದು ಏನನ್ನು ಕುಡಿಬೇಕು, ಅದಕ್ಕೆ ಹಾಲು ಬೇಕಲ್ಲ, ಎದೆ ಹಾಲು, ಅದು ಇಲ್ಲದಂತಾಯಿತು. ಆವಾಗ ದೇವೇಂದ್ರ ಅಲ್ಲಿಗೆ ಬಂದ. ಮಾಂ ಧಾಸ್ಯತಿ, ಮಾಂ ಅಂದರೆ ನನ್ನನ್ನು, ಇಂದ್ರ ಹೇಳಿದ ಮಾತು. ಧಾಸ್ಯತಿ ಧೇಟ್ ಪಾನೆ ಅಂತ ಧಾತು. ನನ್ನ ಬೆರಳನ್ನು ಚೀಪಿ ಮಗು ಬೆಳೀತದೆ ಅಂತ ಹೇಳಿದ. ದೇವೇಂದ್ರನ ಬೆರಳಿನಿಂದ ಅಮೃತ ಸೂಸಿ ಬಂತು. ಅದನ್ನು ಮಗು ಕುಡಿದು ದೊಡ್ಡದಾಯಿತು.
ಅವನು ದೊಡ್ಡ ಚಕ್ರವರ್ತಿ, ಮಾಂಧಾತ ಅಂತ. ಅವನಿಗೆ 50 ಜನ ಹೆಣ್ಮಕ್ಳಿದ್ರು. ಅವರನ್ನ ಈ ಸೌಭರಿ ಋಷಿ ಮದುವೆ ಮಾಡಿಕೊಂಡಿದ್ದ. ಅವ್ರ ಬಗ್ಗೆ, ಸೌಭರಿಯ ಬಗ್ಗೆ ಮುಂದೆ ಬರೋದಿದೆ. ಆ ಪ್ರಸಂಗದಿಂದ ಈಗಲೇ ಅದನ್ನು ಹೇಳಿರ್ತೇನೆ ಅಷ್ಟೇ. ಸೌಭರಿಯನು ಋಷಿ ನೀರಿನ ಆಳದಲ್ಲಿ ಮುಳುಗಿ ತಪಸ್ಸು ಮಾಡ್ತಾ ಇದ್ದ. ಒಂದು ಬಾರಿ ಕಣ್ಣು ಬಿಟ್ಟಾಗ ಸುತ್ತಲೂ ಮೀನುಗಳ ಸಂಸಾರ ಆತನಿಗೆ ಕಾಣಿಸಿತು. ತನಗೂ ಕೂಡ ಮದುವೆ ಮಾಡಿಕೊಳ್ಬೇಕು ಅಂತ ಕಾಣಿಸ್ತು. ಮಾಂಧಾತನ ಬಳಿಗೆ ಹೋದ. ನಿನಗೆ 50 ಜನ ಪುತ್ರಿಯರಿದ್ದಾರೆ ಅಂತ ಕೇಳಿದ್ದೀನಿ, ಒಬ್ಬ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಅಂತ ಕೇಳಿದೆ. ನನ್ನ ಪುತ್ರಿ ಯಾರಾದರೂ ಇಷ್ಟಪಟ್ಟರೆ ನೀನು ಅವ್ರನ್ನ ಮಾಡ್ಕೋಬಹುದು ಅಂತ ಈ ಮಾಂಧಾತ ಅವನನ್ನ ಆ ಮಕ್ಕಳ ಹತ್ರ ಕಳಿಸಿದ, ಹೆಣ್ಮಕ್ಕಳ ಹತ್ರ. ಇವನು ಆ ಸೌಭರಿ ತುಂಬ ಸುಂದರವಾದ ಆಕಾರವನ್ನು ಮಾಡಿಕೊಂಡು ಆ ರಾಜಕುಮಾರಿಯರಿಗೆ ತನ್ನ ದರ್ಶನ ಕೊಟ್ಟ. ಅವರೆಲ್ಲರೂ ಸ್ಪರ್ಧೆಯಿಂದ ಇವನನ್ನೇ ಮದುವೆ ಮಾಡಿಕೊಂಡ್ರು. ಆದರೆ ಮುಂದೆ ಆತ ತನ್ನ ತಪೋಬಲದಿಂದ ಅವರಿಗೆ 50 ಸೌಧಗಳನ್ನು ಮಾಡಿಕೊಟ್ಟು ಅವ್ರ ಜೊತೆ ಅಖಂಡವಾದ ಸುಖ ಅನುಭವಿಸಿದ. ಒಂದೇ ಜನ್ಮದಲ್ಲೇ 50 ಜನ್ಮಗಳ ಪ್ರಾರಬ್ಧವನ್ನೆಲ್ಲ ಕಳ್ಕೊಂಡು ಬೇಗ ಮುಕ್ತಿಗೆ ಹೋಗುವಂತಹ ಒಂದು ಉಪಾಯವನ್ನು ಮಾಡಿದ್ದ. ಹಾಗಾಗಿ ಸೌಭರಿಯ ಕಥೆ ಅದು ಮುಂದಿನ ಶ್ಲೋಕದಲ್ಲಿ ಬರ್ತದೆ. ಈಗಲೇ ಅದನ್ನು ಪ್ರಸಂಗವಶಾತ್ ಹೇಳಿದ್ದೇನೆ. ಅಲರ್ಕ ಅಂತ ಒಬ್ಬ ರಾಜ. ಇವನು ಈ ದತ್ತಾತ್ರೇಯನ ಶಿಷ್ಯ. ಅಲರ್ಕ ಅಂದ್ರೆ ಹುಚ್ಚನಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಆದರೆ ಅಲರ್ಕನ ತಂದೆ ತಾಯಿ ಅವನಿಗೆ ಹೀಗೊಂದು ಅಲರ್ಕ ಅನ್ನೋ ಹೆಸರನ್ನೇ ಇಟ್ಟಿದ್ರು. ಮಾರ್ಕಂಡೇಯ ಪುರಾಣದಲ್ಲಿ ಆತನ ಕಥಾ ಬರ್ತದೆ. ಆನ್ವೀಕ್ಷಿಕೆಯ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್ ಅಂತ ಭಾಗವತದಲ್ಲಿ ಹಿಂದೆ ಬಂದಿದೆ. ಅಲರ್ಕನಿಗೂ ಪ್ರಹ್ಲಾದನಿಗೂ ಈ ದತ್ತಾತ್ರೇಯ ತತ್ವಶಾಸ್ತ್ರವನ್ನು ಉಪದೇಶ ಮಾಡಿದ ಅಂತ ಬಂದಿದೆ. ಶತಧನ್ವ ಅನ್ನೋನು ತನ್ನ ಜೀವಿತ ಕಾಲದಲ್ಲಿ ದೊಡ್ಡ ಭಕ್ತಿಯನ್ನೇನು ಮಾಡಿದವನಲ್ಲ. ಆದರೆ ಒಬ್ಬ ಯಾರಾದರೂ ರಾಜ, ಒಬ್ಬ ದೊಡ್ಡ ತತ್ವಜ್ಞಾನಿ ಆಗಿರಬಹುದು. ಯದುವಂಶದ ಒಂದು ಕವಲು ಹೃದಿಕನ ವಂಶ. ಆ ಹೃದಿಕನ 5 ಜನ ಮಕ್ಕಳಲ್ಲಿ ಈತನ ಒಬ್ಬ. ಸತ್ರಾಜಿತ್ ತನ್ನ ಮಗಳ ಸತ್ಯಭಾಮೆಯನ್ನ ಇವನಿಗೆ ಕೊಡ್ತೀನಿ ಅಂತ ಮೊದಲು ವಾಗ್ದಾನ ಮಾಡಿದ್ದ. ಆದರೆ ಮುಂದೆ ಸಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಟ್ಟು ಸತ್ಯಭಾಮೆಯನ್ನು ಕೊಟ್ಟಿದ್ದ. ಆದ್ದರಿಂದ ಆ ಸತ್ರಾಜಿತನಿಗೂ ಈ ಶತಧನ್ವನಿಗೂ ಒಂದು ವೈರ ಹುಟ್ಟಿತ್ತು. ಶತಧನ್ವ ಸತ್ರಾಜಿತನನ್ನು ಕೊಂದ. ಸತ್ಯಭಾಮೆ ಕೃಷ್ಣನಿಗೆ ಮೊರೆ ಇಟ್ಟಾಗ ಆ ಶತಧನ್ವನನ್ನ ಅವನು ಕೊಂದು ಹಾಕಿದ. ಭಾಗವತದಲ್ಲಿ ಮುಂದೆ 10ನೇ ಸ್ಕಂದದಲ್ಲಿ ಬರ್ತದೆ. ಹೀಗೆ ಆ ಜನ್ಮದಲ್ಲಿ ಅವನೇನು ದೊಡ್ಡ ಭಕ್ತಿ ಮಾಡಿದಂತೆ ಕಾಣಿಸೋದಿಲ್ಲ. ಆದರೆ ಮೂಲತಃ ದೊಡ್ಡ ಭಕ್ತ ಆಗಿದ್ದಿರಬಹುದು. ಅದಕ್ಕಾಗಿ ಆತನ ಹೆಸರನ್ನು ಇಲ್ಲಿ ಹೇಳಿರ್ತಾರೆ. ಮುಂದೆ ರಂತಿದೇವ ಅಂತ ರಾಜನ ಬಗ್ಗೆ ಉಲ್ಲೇಖ ಇದೆ. ಮಹಾಭಾರತದಲ್ಲಿ ದ್ರೋಣ ಪರ್ವದಲ್ಲಿ ಆತನ ಕಥಾ ಕೇಳಿ ಬರ್ತದೆ. ಇದು ಇವತ್ತಿನ ಚಂಬಲ್ ಕಣಿವೆ ಏನಿದೆ, ಆ ಚಂಬಲ್ ಕಣಿವೆ ಹತ್ರ ಹರಿಯುವಂತಹ ಒಂದು ನದಿ ಚರ್ಮಣ್ವತಿ ನದಿ ಅಂತ. ಆ ಚರ್ಮಣ್ವತಿ ನದಿ ಹುಟ್ಟಿದ್ದು ಈ ರಂತಿದೇವನ ಕಾರಣದಿಂದ ಅಂತ ಕೇಳಿ ಬರ್ತದೆ. ಅನೇಕ ಪ್ರಮಾಣದಲ್ಲಿ ಯಜ್ಞ ಮಾಡಿದ್ದ. ಯಜ್ಞ ಪಶುಗಳನ್ನು ಕೊಂದು ಅವುಗಳ ಚರ್ಮವನ್ನೆಲ್ಲ ರಾಶಿ ಹಾಕಿದ್ದಂತೆ. ಅಲ್ಲಿಂದ ಹರಿದು ಬಂದದ್ದು ಆ ಚರ್ಮಗಳನ್ನು ತೊಳೆದು ಏನು ನೀರಿತ್ತು, ಆ ನೀರಿಂದ ಹರಿದು ಬಂದಿದ್ದೇ ಚರ್ಮಣ್ವತಿ ನದಿ ಅಂತ. ಅದನ್ನೇ ಈಗ ಚಂಬಲ್ ನದಿ ಅಂತ ಹೇಳ್ತಾರೆ. ಅಷ್ಟು ಪ್ರಮಾಣದಲ್ಲಿ ಯಜ್ಞ ಮಾಡಿದ್ದ, ಅಲ್ಲಿ ಆ ಚರ್ಮ ಉಳಿದಿತ್ತು. ಆ ಕಥೆಯ ಬಗ್ಗೆ ಎಲ್ಲ ಅನೇಕ ಥರದ ವಿಮರ್ಶೆಗಳಿವೆ. ಅವೆಲ್ಲ ಆ ಕಡೆ ಇರಲಿ. ಅಂತೂ ದೊಡ್ಡ ಪ್ರಮಾಣದಲ್ಲಿ ಯಜ್ಞ ಮಾಡಿದ ರಾಜ ಅವನು ರಂತಿದೇವ. ಇವನು ಚಂದ್ರವಂಶದ ಸಂಕೃತಿ ರಾಜನ ಮಗ. ಪತ್ನಿ ಪುತ್ರರ ಸಮೇತನಾಗಿ ಒಮ್ಮೆ ತಪಸ್ ಮಾಡ್ತಾ ಇದ್ದ ಕಾಡಿನಲ್ಲಿ. 48 ದಿವಸ ಉಪವಾಸ ಮಾಡಿದ್ನಂತೆ. ಕೊನೆಗೆ ದೇವಲೋಕದಿಂದ ಆಹಾರ ಬಂತು. ಅದನ್ನು ಪತ್ನಿ ಪುತ್ರರಿಗೆ ಎಲ್ರಿಗೂ ಕೂಡ ಹಂಚಿಕೊಟ್ಟ. ತಾನಿನ್ನು ಉಳಿದದ್ದನ್ನು ಊಟ ಮಾಡಬೇಕು ಅಂತಿದ್ದಾಗ ಒಬ್ಬ ಬ್ರಾಹ್ಮಣ ಬಂದ, ಅವನಿಗೆ ಕೊಟ್ಟ. ಅವನನ್ನು ತೃಪ್ತಿ ಮಾಡುವ ಹೊತ್ತು ಮುಗಿದಾಗ ಶೂದ್ರ ಒಬ್ಬ ಅತಿಥಿಯಾಗಿ ಬಂದ, ಅವನಿಗೆ ಕೊಟ್ಟ. ಅದಾದ್ಮೇಲೆ ಒಬ್ಬ ಬೇಡರವನು ನಾಯಿಗಳ ಜೊತೆಗೆ ಬಂದ. ಈ ರಂತಿದೇವ ಎಲ್ಲ ಅನ್ನವನ್ನು ಅವನಿಗೆ ಕೊಟ್ಟುಬಿಟ್ಟ. ನೀರು ಮಾತ್ರ ಉಳಿದಿತ್ತು ರಂತಿದೇವನ ಪಾಲಿಗೆ. ಮತ್ತೊಬ್ಬ ಕ್ಷುದ್ರ ಜಾತಿಯವನು ನನಗೆ ದಾಹ ಆಗ್ತದೆ, ನೀರು ಕೊಡು ಅಂತ ಕೇಳಿದ.
ನೀರನ್ನೂ ಕೊಟ್ಟುಬಿಟ್ಟ ಈ ರಂತಿದೇವ. ಆಗ ಅಲ್ಲಿ ಬ್ರಹ್ಮಾದಿ ದೇವತೆಗಳು ಪ್ರತ್ಯಕ್ಷರಾದರು. ಅವರನ್ನು ಇವನು ಏನೂ ಕೇಳಲಿಲ್ಲ, ಯಾವ ವರವನ್ನು ಕೇಳಲಿಲ್ಲ. ಮಾಯೆಯ ಪಾಶವನ್ನು ಕಳಚಿಕೊಂಡು ದಿವ್ಯ ಜ್ಞಾನವನ್ನು ಪಡೆದು ಸದ್ಗತಿಗೆ ಹೋದ ಅಂತಿದ್ದು ಭಾರತದ ದ್ರೋಣ ಪರ್ವ, ಶಾಂತಿ ಪರ್ವ ಇತ್ಯಾದಿ ಕಡೆಗಳಲ್ಲಿ ಬರುವಂಥ ಕಥಾ. ದೇವವ್ರತ ಅಂದರೆ ಭೀಷ್ಮ, ನಮಗದು ಗೊತ್ತಿದ್ದೇ ಇದೆ, ಅವನ ಬಗ್ಗೆ ಹೆಚ್ಚು ಹೇಳಬೇಕಾದ್ದಿಲ್ಲ. ಮತ್ತೆ ಬಲಿ, ಇದು ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಮುಂದೆ ಅಮೂರ್ತರಯ ಅಂತ ರಾಜನ ಹೆಸರು. ಈತನ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಪುರಾಣಗಳಲ್ಲಿ ಸಿಕ್ಕಿಲ್ಲ. ಒಬ್ಬ ರಾಜರ್ಷಿ ಅಂತ ಹೀಗೆ ಕೋಶಗಳ ಮೂಲಕ ತಿಳಿದು ಬಂದಿದೆ. ಮುಂದೆ ದಿಲೀಪ ಅಂತಿದೆ. ದಿಲೀಪನ ಬಗ್ಗೆ ನಮ್ಗೆ ಗೊತ್ತಿದ್ದೇ ಇದೆ, ರಾಮನ ಒಬ್ಬ ಮೂಲ ಪುರುಷ. ಸೌಭರ್ಯ ಕಥೆಯನ್ನು ಈಗಾಗಲೇ ಹೇಳಿದ್ದೇನೆ. ಉದಂಕ ಅಂತ ಇವನು ದುರ್ಯೋಧನನಿಗೆ ತುಂಬ ಬೇಕಾದವನಾಗಿದ್ದ. ದುರ್ಯೋಧನನ ಕಡೆ ಈತನಿಗೆ ಒಲವಿತ್ತು. ಕೃಷ್ಣ ದುರ್ಯೋಧನನ ಸಂಹಾರ ಮಾಡಿಸಿದ್ದು ಈತನಿಗೆ ಇಷ್ಟ ಆಗಿರಲಿಲ್ಲ. ಕೃಷ್ಣನಿಗೆ ಶಾಪ ಕೊಡಬೇಕು ಅಂತ ಹೋಗಿದ್ದ. ಆತ ಕೃಷ್ಣ ಆತನ ಅಜ್ಞಾನವನ್ನು ಕಳೆದು ಆತನಿಗೆ ಉಪದೇಶ ಮಾಡಿದ. ಅಂಥ ಕೃಷ್ಣನಿಗೆ ಅತ್ಯಂತ ಆಪ್ತನಾದಂಥ ಋಷಿ ಈ ಉದಂಕ. ಶಿಬಿ ಚಕ್ರವರ್ತಿ, ದಾನಶೂರನಾದವನು. ಇವನು ತನ್ನ ಬಳಿಗೆ ಬಂದಂಥ ಒಂದು ಪಾರಿವಾಳವನ್ನು ರಕ್ಷಿಸಲಿಕ್ಕೋಸ್ಕರ ಅದನ್ನು ಬೆನ್ನಟ್ಟಿ ಬಂದ ಗಿಡುಗಕ್ಕೆ ತನ್ನ ಮೈಯ ಮಾಂಸವನ್ನೇ ಕತ್ತರಿಸಿ ಕೊಟ್ಟವನು. ಅದು ನಮ್ಗೆ ಗೊತ್ತಿದೆ. ಅಂಥವನು ದಾನಶೂರನಾದ ಶಿಬಿ ಚಕ್ರವರ್ತಿ. ದೇವಲ ಅನ್ನುವನು ಈ ಪಾಂಡವರ ಪುರೋಹಿತ ಧೌಮ್ಯ ಏನಿದ್ದ, ಧೌಮ್ಯನ ಒಬ್ಬ ಸಹೋದರ. ಸ್ವರ್ಗಲೋಕದಲ್ಲಿ, ದೇವಲೋಕದಲ್ಲಿ ಪಿತೃಗಳಿಗೆ ಮಹಾಭಾರತದ ಕಥೆಯನ್ನು ವಿವರಿಸಿದ್ದ ಅಂತ ಹೀಗೆ ಕೇಳಿ ಬರ್ತದೆ. ನಾರದರ ಜೊತೆಗೆ ಸಂವಾದ ಮಾಡಿದ್ದ ಪ್ರಾಣಿಗಳ ಉತ್ಪತ್ತಿ, ವಿನಾಶ ಇತ್ಯಾದಿಗಳ ಕುರಿತಾಗಿ. ಆದರೆ ದೇವಲ ಅನ್ನೋ ಒಂದು ಹೆಸರು ಅನೇಕ ಜನ ಋಷಿಗಳಿಗಿರಬಹುದು. ಇಲ್ಲಿ ನಾವು ಹೇಳ್ತಿರುವ ಮಾಹಿತಿಗಳೆಲ್ಲವೂ ಕೂಡ ಒಬ್ಬನೇ ದೇವಲ ಋಷಿಗೆ ಸಂಬಂಧಪಟ್ಟದ್ದು ಅಂತ ನಾವು ತೀರ್ಮಾನಿಸುವುದು ಸ್ವಲ್ಪ ಕಷ್ಟನೇ. ಅಂತೂ ಭಗವದ್ಗೀತಾದಲ್ಲಿಯೂ ಹೆಸರು ಕಾಣುವಷ್ಟು ಒಬ್ಬ ಶ್ರೇಷ್ಠನಾದ ಋಷಿ. ಭಗವದ್ಗೀತೆಯ 10ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಆಹುಸ್ತ್ವಾಂ ಋಷಯಸ್ತರ್ವೇ ದೇವರ್ಷಿರ್ ನಾರದಸ್ತಥಾ ಅಸಿತೋ ದೇವರೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೆ. ನಿನ್ನನ್ನು ದೇವರ್ಷಿ ನಾರದರು, ಅಸಿತ ದೇವಲರು, ವ್ಯಾಸರು ಎಲ್ಲರೂ ವರ್ಣನೆ ಮಾಡ್ತಾರೆ ಅಂತ ಹೀಗೆ ಕೇಳಿ ಬಂದಿದೆ. ಅಂಥ ಒಬ್ಬ ಶ್ರೇಷ್ಠನಾದ ಋಷಿ. ಈ ಶ್ಲೋಕಗಳಲ್ಲೆಲ್ಲ ಪಿಪ್ಪಲಾದ್ಯಾಹ ಅಂತ ಪಾಠ ಇದೆ. ಅದು ಅಷ್ಟು ಸರಿಯಾದ ಪಾಠ ಅಲ್ಲ. ಪಿಪ್ಪಲಾದಾಹ ಅಂತ ಪಾಠ ಇದ್ರೆ ಅದು ಚೆನ್ನಾಗಿರ್ತದೆ. ಒಂದೊಂದು ಪುಸ್ತಕದಲ್ಲಿ ಹಾಗೂ ಇದೆ. ಆದ್ಯ ಅಂದರೆ ಮೊದಲು, ಪಿಪ್ಪಲ ಮೊದಲಾದವರು ಅಂತ ಅರ್ಥ ಆಗ್ತದೆ. ಪಿಪ್ಪಲ ಅನ್ನೋ ಋಷಿ ಹೆಸರು ನನಗೆ ಎಲ್ಲಿ ಕೇಳಿ ಬಂದಿಲ್ಲ. ಆದರೆ ಪಿಪ್ಪಲಾದ ಅನ್ನುವ ಒಬ್ಬ ಜ್ಞಾನಿಗಳ ಹೆಸರು ಮಾತ್ರ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಕೇಳಿ ಬರ್ತದೆ. 6 ಜನ ಋಷಿಕುಮಾರರು ಭಗವಂತಂ ಪಿಪ್ಪಲಾದಂ ಉಪಪನ್ನಾಹ, ಅವರ ಬಳಿಗೆ ಭಗವಾನ್ ಪಿಪ್ಪಲಾದರ ಬಳಿಗೆ ಹೋಗಿ ಅವರಿಂದ ಅಧ್ಯಯನ ಮಾಡಿದರು ಅಂತ ಹೀಗೆ ಕೇಳಿ ಬರ್ತದೆ. ಭರದ್ವಾಜರ ಮಗ ಸುಕೇಶ, ಶಿಬಿಯ ಮಗ ಸತ್ಯಕಾಮ, ಗರ್ಗವಂಶದಲ್ಲಿ ಹುಟ್ಟಿದ ಗಾರ್ಗ್ಯ ಅನ್ನುವ ಮುನಿ, ಅಶ್ವಲಾಯನನ ಮಗನಾದ ಕೌಸಲ್ಯ ಮುನಿ, ಭೃಗುವಿನ ಮಗ ವೈದರ್ಭಿ, ಮತ್ತೆ ಕಬಂಧಿ ಅನ್ನುವ ಮುನಿ. ಈ 6 ಜನ ಪರಬ್ರಹ್ಮನನ್ನು ತಿಳಿಯುವ ದೃಷ್ಟಿಯಿಂದ ಸಮಿತ್ಪಾಣಯ ಭಗವಂತಂ ಪಿಪ್ಪಲಾದಮುಪಪನ್ನಾಹ ಅಂತ ಹೀಗೆ ಕೇಳಿ ಬರ್ತದೆ. ಹೀಗೆ 6 ಜನ ಋಷಿಕುಮಾರರ ತತ್ವ ಜಿಜ್ಞಾಸೆಯನ್ನು ತಣಿಸಿದ ಮಹಾಜ್ಞಾನಿ ಅವರು ಪಿಪ್ಪಲಾದರು. ಅದಕ್ಕೆ ಅವರ ಹೆಸರನ್ನ ಇಲ್ಲಿ ಹೇಳಿದ್ದಾರೆ. ಮುಂದೆ ಸಾರಸ್ವತ ಅನ್ನುವ ಹೆಸರು ಕೇಳಿ ಬರ್ತದೆ. ಸಾರಸ್ವತ ಅಂದರೆ ದಧೀಚಿ ಮತ್ತು ಅಲಂಬುಸ ಅನ್ನುವ ಅಪ್ಸರೆಯರಿಂದ ಹುಟ್ಟಿದವನು. ದಧೀಚಿ ಮುನಿ ಅಲಂಬುಸ ಅನ್ನುವ ಅಪ್ಸರೆಯ ಸೌಂದರ್ಯಕ್ಕೆ ಮರುಳಾದಾಗ ಆತನ ತೇಜಸ್ಸು ಸರಸ್ವತಿ ನದಿಯಲ್ಲಿ ಬಿತ್ತು. ಅಲ್ಲಿ ಹುಟ್ಟಿದ ಮಗು ಇದು ಸಾರಸ್ವತ.
ಎಂಥ ದುರ್ಭಿಕ್ಷ ಕಾಲದಲ್ಲಿಯೂ ಕೂಡ ಜನರನ್ನು ರಕ್ಷಿಸುವ ಶಕ್ತಿ ಅದಕ್ಕೆ ಇರಲಿ ಅಂತ ಹೇಳಿ ಋಷಿಗಳ ಆಶೀರ್ವಾದ ಮಾಡಿ ಸರಸ್ವತಿ ನದಿಗೆ ಕೊಟ್ಟಿದ್ದರು. ಮುಂದೆ ಕಾಲಕ್ರಮೇಣ ಲೋಕದಲ್ಲಿ ಅನಾವೃಷ್ಟಿ ಆದಾಗ ಈ ಸಾರಸ್ವತ ಎಲ್ಲ ಮುನಿಗಳನ್ನು ಕಾಪಾಡಿದ ಅಂತ ಭಾರತದ ಶಲ್ಯ ಪರ್ವದಲ್ಲಿ ಕೇಳಿ ಬರ್ತದೆ. ಇದು ಆ ಸಾರಸ್ವತ ಮುನಿಯ ಕಥಾ. ಮತ್ತೆ ಉದ್ಧವ ಇವನು ಕೃಷ್ಣನಿಗೆ ಆಪ್ತನಾದವನು, ದ್ರೋಣನ ಅವತಾರಭೂತನಾದವನು, ಅವನ ಬಗ್ಗೆ ನಮ್ಗೆ ಗೊತ್ತಿದ್ದೇ ಇದೆ. ಪರಾಶರರು ವೇದವ್ಯಾಸರ ತಂದೆ. ಭೂರಿಷೇಣ ಅಂತ ಒಂದು ಹೆಸರು ಕೇಳಿ ಬರ್ತದೆ, ಆದರೆ ಈತನ ಬಗ್ಗೆ ನಮ್ಗೆ ಹೆಚ್ಚೇನು ಕೇಳಿ ಬರೋದಿಲ್ಲ. ಬ್ರಹ್ಮಸಾವರಣಿ ಅಂತ ಮುಂದೆ ಒಂದು ಬ್ರಹ್ಮಸಾವರಣಿ ಮನ್ವಂತರದ ಅಧಿಪತಿಯಾದವನೊಬ್ಬ ಇದ್ದಾನೆ, ಅವನ ಮಗ ಅಂತ ಒಂದು ಕಡೆ ಕೇಳಿ ಬರ್ತದೆ. ಆದರೆ ಅದರ ಬಗ್ಗೆ ಹೆಚ್ಚಿನ ಸಂಗತಿಯನ್ನು ಕೇಳಿ ಬರೋದಿಲ್ಲ. ಅವನ ಮಹಿಮಾ ಏನು ಅಂತ ನನಗೆ ಇಲ್ಲಿ ಕಾಣಿಸಿಲ್ಲ. ಭಗವಂತನ ಮಹಿಮೆಯನ್ನು ತಿಳಿದ ಒಬ್ಬ ಜ್ಞಾನಿ ಅಂತ ಇಷ್ಟು ಮಾತ್ರ ಕೇಳಿ ಬರ್ತದೆ. ವಿಭೀಷಣನ ಬಗ್ಗೆ ಗೊತ್ತಿದೆ, ಹನುಮಂತನ ಬಗ್ಗೆ ಗೊತ್ತಿದೆ. ಉಪೇಂದ್ರ ಅಂದರೆ ಸ್ವಯಂ ವಾಮನ ಅಂತ ಅದರ ಅರ್ಥ ಆಗ್ತದೆ. ಎಲ್ಲ ಮನ್ವಂತರಗಳಲ್ಲಿಯೂ ಕೂಡ ಒಬ್ಬೊಬ್ಬ ಇಂದ್ರ ಇರ್ತಾನೆ. ಆ ಇಂದ್ರನಿಗೆ ಉಪೇಂದ್ರನಾಗಿ ಸ್ವಯಂ ಭಗವಂತನೇ ಬಂದಿರ್ತಾನೆ. ಸ್ವಯಂ ಭಗವಂತನ ಹೆಸರನ್ನು ಕೂಡ ಇಲ್ಲಿ ಹೇಳಿದ್ದಾರೆ, ದತ್ತನ ಹೆಸರನ್ನು ಕೂಡ ಹೇಳಿದ್ದಾರೆ. ಉಪೇಂದ್ರ, ದತ್ತ ಇವೆರಡೂ ಕೂಡ ಭಗವಂತನ ಹೆಸರುಗಳೇ. ಅದನ್ನ ಯಾಕೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಪಾರ್ಥ ಅಂತಿದೆ, ಅರ್ಜುನನ ಹೆಸರು. ಅದರ ಬಗ್ಗೆ ನಾವೇನು ಹೆಚ್ಚು ಹೇಳಬೇಕಾದ ಅಗತ್ಯ ಇಲ್ಲ. ಆರ್ಷ್ಟಿಷೇಣ ಅನ್ನೋದು ಚಂದ್ರವಂಶದಲ್ಲಿ ಒಬ್ಬ ರಾಜನ ಬಗ್ಗೆ ಕೇಳಿ ಬರ್ತದೆ. ಆದರೆ ಆತ ಅಲ್ಲಿ ಮಾಡಿದ ಮಹತ್ವದ ಕೆಲಸ ಏನು ಕಾಣಿಸೋದಿಲ್ಲ. ಆದರೆ ಹಿಮಾಲಯ ಪರ್ವತದ ಗಂಧಮಾದನ ಪರ್ವತದಲ್ಲಿ ಪರ್ವತದ ಬಳಿ ತಪಸ್ಸು ಮಾಡ್ತಾ ಇದ್ದಂಥ ಒಬ್ಬ ರಾಜರ್ಷಿ ಅಲ್ಲಿ ಪಾಂಡವರು ತೀರ್ಥಯಾತ್ರೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಕೆಲವು ಕಾಲ ಉಳಿದುಕೊಂಡಿದ್ರು ಅಂತ ಅವನ ಬಗ್ಗೆ ವನಪರ್ವದಲ್ಲಿ ಉಲ್ಲೇಖ ಇದೆ. ಆ ರಾಜರ್ಷಿ ಆರ್ಷಿಷೇಣ ಇದ್ದಿರಬಹುದು. ಕೃತಯುಗದಲ್ಲಿ ಒಬ್ಬ ರಾಜರ್ಷಿ ಇದ್ದ, ತಪಸ್ಸಿನಿಂದ ಬ್ರಾಹ್ಮಣನಾದ ಬಗ್ಗೆ ಭಾರತದ ಸಭಾಪರ್ವದಲ್ಲಿ ಉಲ್ಲೇಖ ಇದೆ. ಆತ ಇರುವ ಸಾಧ್ಯತೆಯೂ ಕೂಡ ಇದೆ. ವಿದುರ ಅಂತ ಮುಂದೆ ಬರುವಂತಹ ಪಾತ್ರ, ಅದು ಬಗ್ಗೆ ನಮ್ಗೆ ಗೊತ್ತಿದ್ದೇ ಇದೆ. ಶ್ರುತದೇವ ಮುಂದೆ ಬರುವಂಥದ್ದು. ಈತ ಮಿಥಿಲಾ ನಗರದಲ್ಲಿ ವಾಸವಾಗಿದ್ದಂಥ ಒಬ್ಬ ಬ್ರಾಹ್ಮಣ. ಕೃಷ್ಣ ಈತನ ಭಕ್ತಿಗೆ ಮೆಚ್ಚಿ ಮಿಥಿಲಾ ನಗರಕ್ಕೆ ಹೋಗಿದ್ದ, ಅಲ್ಲಿ ಕೆಲವು ಕಾಲ ವಾಸ ಮಾಡಿಕೊಂಡಿದ್ದ ಅಂತ ಹೀಗೆ ಕೇಳಿ ಬರ್ತದೆ. ಭಾಗವತದ 10ನೇ ಸ್ಕಂದದಲ್ಲಿ ಈತನ ಕಥಾ ಕೇಳಿ ಬರ್ತದೆ. ಹೀಗೆ ಇಷ್ಟು ಜನ ಭಕ್ತರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಉಪೇಂದ್ರ ಮತ್ತು ದತ್ತರ ಬಗ್ಗೆ ಯಾಕೆ ಹೇಳಿದ್ದಾರೆ? ಅವರು ಸ್ವಯಂ ಭಗವಂತನ ಅವತಾರನೇ ಅಲ್ವಾ? ಅವರ ಕುರಿತಾದ ವರ್ಣನೆ ಯಾಕೆ ಅನ್ನೋದನ್ನ ಬೇರೆ ವ್ಯಾಖ್ಯಾನಗಳಲ್ಲಿ ನಾವೇನು ಕಾಣೋದಿಲ್ಲ. ಭಾಗವತ ಸಾರೋದ್ಧಾರದಲ್ಲಿ ಈ 3 ಶ್ಲೋಕಗಳು ಕೂಡ 157, 58 ಮತ್ತು 59ನೇ ಶ್ಲೋಕದ ರೂಪದಲ್ಲಿ ಬಂದಿವೆ. ಭಕ್ತವರ್ಗೇಪಿ ಸ್ವಯಂ ನಿವಿಷ್ಟ ಭಕ್ತವದೇವ ಕರೋತಿ ಅಹೋ ವಿಡಂಬನಂ ವಿಭೂಮ್ನಃ ಇತಿ ದ್ಯೋತಯಿತು ದತ್ತ ಉಪೇಂದ್ರಯೋ ತತ್ಕೋಟಿ ನಿವೇಶನಮಿತಿ ಜ್ಞೇಯಂ ಏತೇನ ಹನುಮಾನಪಿ ವ್ಯಾಖ್ಯಾತಃ ಅಂತ ಹೀಗೆ ವಿಷ್ಣು ತೀರ್ಥರು ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ದತ್ತ ಮತ್ತು ಉಪೇಂದ್ರರಿಬ್ಬರು ಕೂಡ ಭಗವಂತನ ಅವತಾರಗಳೇ. ಆದರೆ ಕೆಲವು ಬಾರಿ ಭಗವಂತ ತನ್ನ ಭಕ್ತರ ನಡುವೆ ತಾನೂ ಸೇರಿಕೊಂಡು ಆ ಭಕ್ತರು ಹೇಗೆ ಭಗವಂತನ ಆರಾಧನೆ ಮಾಡ್ತಾರೋ ಹಾಗೆ ತಾನೂ ಆರಾಧನೆ ಮಾಡಿ ಆ ಭಕ್ತರಿಗೊಂದು ಮಾದರಿಯಾಗಿ ಜೀವನವನ್ನು ನಡೆಸ್ತಿರ್ತಾನೆ. ಇದು ಲೋಕವನ್ನು ಅನುಕರಿಸುವ ಭಗವಂತನ ಒಂದು ಲೀಲಾ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ದುಷ್ಟಜನ ಮೋಹನಾಯ, ಅಜ್ಞಾನಿಗಳಿಗೆ ಮೋಹ ಬರೆಸಲಿಕ್ಕೋಸ್ಕರ ಉಪೇಂದ್ರ ಮತ್ತು ದತ್ತರನ್ನ ಈ ಜ್ಞಾನಿಗಳಲ್ಲಿ ಗಣನೆ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲಿಗೆ ಈ 3 ಶ್ಲೋಕಗಳ ವಿವರದೊಂದಿಗೆ 45ನೇ ಶ್ಲೋಕದವರೆಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನ ಹೃಷಿಕೇಶನೆ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.